ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ಪಾಲಕ್ ಪಕೋಡ ಯಾವ ಥರ ಮಾಡೋದು ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಸಾಮಗ್ರಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಇಲ್ಲಿ ನೋಡಿ, 4 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 20 ಮೆಣಸಿನ್ಕಾಯಿನ ಕಟ್ ಮಾಡಿದ್ದೀನಿ ಚಿಕ್ಕದಾಗಿ, ಮತ್ತು ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕಡಲೆ ಹಿಟ್ಟು ಬೇಕೇ ಬೇಕು ನಮಗೆ ಪಕೋಡ ಮಾಡ್ತಾಯಿದ್ರೆ. 2 ಸ್ಪೂನಷ್ಟು ಓಮ್ ಕಾಳನ್ನ ತೊಗೊಂಡಿದ್ದೀನಿ. ಓಮ್ ಕಾಳನ್ನ ನೋಡಿ ಈ ಥರ ಕೈಯಿಂದ ಮಸ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಓಮ್ ಕಾಳನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸೋಡಾ ಏನೂ ಬಳಸ್ತಾ ಇಲ್ಲ ಫ್ರೆಂಡ್. ಸೋಡಾ ಹಾಕಿದರೆ ಆ್ಯಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ವಾ, ಹಾಗಾಗ್ಬಿಟ್ಟು ನಾನು ಸೋಡಾನ ಬಳಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಪಾಲಕ್ ಪಕೋಡ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಸೊಪ್ಪು ಎಲ್ಲ ಕಡಲೆ ಹಿಟ್ಟಲ್ಲಿ ಹಾಕ್ಕೊತಾ ಇರೋದು. ನೋಡಿ, ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನಾನು ಪಾಲಕ್ ಸೊಪ್ಪು. ಈ ಥರ ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸನ್ನು ಮಾಡ್ಕೋಬೇಕು ಚೆನ್ನಾಗಿ. ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಮಿಕ್ಸಿ ಮಾಡ್ಕೊಂಡು ಜಾಸ್ತಿ ನೀರು ಹಾಕೋಬಾರ್ದು ಫ್ರೆಂಡ್. ಇವಾಗ ನೋಡಿ, ಕೈಯಿಂದ ಫುಲ್ ನೋಡ್ಕೊಂಡು ಒಂಚೂರು ನೀರು ಚುಮ್ಕಿಸ್ಬಿಟ್ಟು ನೋಡ್ಕೊಂಡು ಅಂದಾಜು ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ಗೊತ್ತಾ, ತುಂಬ ತೆಳ್ಳಗಾಗೋಗುತ್ತೆ. ತುಂಬ ತೆಳ್ಳಗೂ ಇರಬಾರ್ದು ಫ್ರೆಂಡ್. ಮೀಡಿಯಮ್ ಸೈಜಲ್ಲಿ ನಮಗೆ ಪಕೋಡ ಯಾವ ಥರ ಬೇಕು ಆ ಥರ ಬಜ್ಜಿ ಮಾಡಿದರೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ. ನಾವು ಪಕೋಡ ಮಾಡ್ತಾ ಇರೋದಲ್ವ, ಹಾಗಾಗಿಬಿಟ್ಟು ಜಾಸ್ತಿ ನಮಗೆ ನೀರು ಅವಶ್ಯಕತೆ ಇಲ್ಲ. ನೋಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ಕಲಸಿದ್ದೀನಿ. ಕಲಸಾಗಿದೆ. ಇವಾಗ ಒಂದು 5 ನಿಮಿಷ 10 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನೋಡಿ, ಪ್ಲೇಟ್ ಮುಚ್ಚಿದ ಮೇಲೆ ನೋಡ್ತಾ ಇದ್ದೀನಿ, ಇವಾಗ ಚೆನ್ನಾಗಿದೆ. ಒಂದು 10 ನಿಮಿಷ ಇಟ್ಟಿದೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಪಕೋಡನ ನೋಡಿ ಹಾಕ್ತಾಯಿದ್ದೀನಿ, ಪಕೋಡ ಬಿಡ್ತಾಯಿದ್ದೀನಿ. ಈ ಥರ ಬಿಡಬೇಕು. ಒಂದು ಸೈಡಲ್ಲಿ ನಾನು ಸಾಂಬಾರು ಇಕ್ಕಿದ್ದೀನಿ, ಇನ್ನೊಂದು ಸೈಡಲ್ಲಿ ಪಕೋಡನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ಪಾಲಕ್ ಪಕೋಡ ಸೂಪರಾಗಿರುತ್ತೆ. ಪಾಲಕ್ ಸೊಪ್ಪು ತಿನ್ನಲ್ಲ ಮಕ್ಕಳೆಲ್ಲ, ಆವಾಗ ಈ ಥರ ಪಕೋಡ ಮಾಡಿಕೊಟ್ರೆ ತಿನ್ಕೊಬಿಡ್ತಾರೆ. ಆವಾಗ ಗೊತ್ತಾಗಲ್ಲ ಮಕ್ಕಳಿಗೆ. ನೋಡಿ, ಇದೇ ಥರ ಪಾಲಕ್ ಸೊಪ್ಪು ಹಾಕಿಬಿಟ್ಟು ಪಾಲಕ್ ಪಕೋಡನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್, ಈ ಥರ ಕರಿತಾ ಇರೋದು ಎಣ್ಣೆಯಲ್ಲಿ, ಅದೇ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ನೋಡಿ, ಇವಾಗ ಕರೆದಿದ್ದೀನಿ, ಕ್ರಿಸ್ಪಿಯಾಗಿ ಆಗಿದೆ. ಕಲರು ಚೇಂಜ್ ಆಗಿದೆ, ಬ್ರೌನ್ ಕಲರು. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ. ಒಂದು ಪ್ಲೇಟಲ್ಲಿ ತೆಗೆದಾದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ನಾವು ರೌಂಡ್ ಶೇಪ್ ಇಲ್ಲ ಏನಿಲ್ಲ, ಮಾಮೂಲಿ ಪಕೋಡ ಶೇಪು ಹೆಂಗೆ ಇರುತ್ತಲ್ಲ ಹಾಗೇ ಬಿಡ್ತಾ ಇರೋದು ಕೈಯಿಂದ. ಸ್ಪೂನಿಂದ ಬೇಕಂದ್ರೂ ಬಿಡ್ಬೋದು, ಆದರೆ ಸ್ಪೂನಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಎಣ್ಣೆಯಲ್ಲಿ ತಿರುಗಿಸ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ತಿರುಗಿಸಿ ಎಣ್ಣೆಯಲ್ಲಿ ಕರಿಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅನ್ನ ರಸಮ್ ಆಗಿರಲಿ, ಮತ್ತು ಸೈಡಲ್ಲಿ ಟೀ ಜೊತೆ ಸಂಜೆ ಟೈಮಲ್ಲಿ ಈ ಥರನ ಮಾಡ್ಕೋಬೋದು. ನೋಡಿ ನಾವು. ನೋಡಿ, ಕಲರ್ ಚೇಂಜ್ ಆಗಿದೆ ನೋಡಿ. ಮತ್ತು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ ಪಾಲಕ್ ಪಕೋಡ. ಪರೋಟ ಮತ್ತು ಪಾಲಕ್ ಪಕೋಡ ಈ ಥರ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ. ಪಾಲಕ್ ಸೊಪ್ಪು ತಿನ್ನಲ್ಲ, ಆವಾಗ ಸೊಪ್ಪು ತಿನ್ನಲ್ಲ ಏನು ಮಾಡೋದು ಅನ್ಕೊತೇವಲ್ಲ, ಆವಾಗ ಈ ಥರ ಪಾಲಕ್ ಪಕೋಡನ ಮಾಡಿಕೊಡೋದು ಮಕ್ಕಳಿಗೆ. ಇದ್ರ ಜೊತೆ ಬೇಕಂದರೆ ನಾವು ಪುದೀನ ಚಟ್ನಿನ ಮಾಡ್ಕೋಬೋದು, ಬೇಡ ಅಂದರೆ ಟೊಮೊಟೊ ಸಾಸ್ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ತಿನ್ಬೋದು ಪಕೋಡನ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ರಸಮ್ ಜೊತೆ ಸೂಪರ್. ಪಲಾವ್ ಏನಾದರೂ ಮಾಡಿದರೆ ಈ ಥರ ಮಕ್ಕಳಿಗೆ ಪಕೋಡ ಮಾಡಿಕೊಡೋದು. ನೋಡಿ, ಇವಾಗ ಎಣ್ಣೆಯಲ್ಲಿ ಫುಲ್ ಎಲ್ಲ ಕರೆದಿದ್ದೀನಿ. ತುಂಬ ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿದೆ ಫ್ರೆಂಡ್. ಟೀ ಜೊತೆ ಸ್ನ್ಯಾಕ್ಸು ಇದು ಒಂಥರ ಚೆನ್ನಾಗಿರುತ್ತೆ ಚಳಿಯಲ್ಲಿ ಸಂಜೆ ಟೈಮಲ್ಲಿ. ನೋಡಿ, ಪಕೋಡ ರೆಡಿಯಾಗಿದೆ. ಯಾರಿಗಾದರೂ ನೋಡಿ ತಿನ್ಬೇಕು ಅನ್ನಿಸ್ತಾ ಇದೆಯಾ ಹೇಳಿ. ಬನ್ನಿ, ಕ್ರಿಸ್ಪಿಯಾಗಿ ಹೇಗಾಗಿದೆ ನೋಡಿ, ತುಂಬ ಟೇಸ್ಟಿಯಾಗಿದೆ. ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ತಿಂತಾಯಿದ್ರೆ ಹಾಗೆ ಸಿಗ್ತಾ ಇರುತ್ತಲ್ವ. ತುಂಬ ಸೂಪರಾಗಿದೆ ಪಕೋಡ, ಚೆನ್ನಾಗಾಗಿದೆ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ನೋಡಿ ಫ್ರೆಂಡ್, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಭೇಟಿ. ಎಲ್ಲರಿಗೂ ಬಾಯ್ ಫ್ರೆಂಡ್.